In this video, let us see deductions from gross total income, chapter 6A under Income Tax Act. ಅಂದ್ರೆ gross total income ಮಾಡುವಾಗ section 80C to 80U ಅಂತ less deductions ಅಂತ ಬರಿತೀವಿ. ಅಂದ್ರೆ ಏನೇನಪ್ಪ ಇವು ಅಂತ ಹೇಳಿ. ಸೊ ಈ ಸೆಕ್ಷನ್ಸ್ ಒಳಗೆ ಏನೇನು ಬರ್ತಾವ ಅಂದ್ರೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟದವ, ಒಂದಿಷ್ಟು ಇನ್ಕಮಿಗೆ ಸಂಬಂಧಪಟ್ಟದವ, ಒಂದಿಷ್ಟು ಡೊನೇಷನ್ಸ್ಗೆ ಸಂಬಂಧಪಟ್ಟದವ, ಒಂದಿಷ್ಟು ಪೇಮೆಂಟ್ಸ್ಗೆ ಸಂಬಂಧಪಟ್ಟದವ. ಫಸ್ಟ್ ಒನ್ ಬೈ ಒನ್ ಲೆಟ್ ಅಸ್ ಸಿ ದಿಸ್. ಅಂಡರ್ ಸೆಕ್ಷನ್ 80C, deductions for certain payments and investments, it is for individual and HUF. ಹಂಗಾರೆ ಯಾವ್ಯಾವ ಸಿಗ್ತಾವ ಅಂತ ನೋಡೋಣ. LIC ಪ್ರೀಮಿಯಂ, ಫಸ್ಟ್ ಒನ್ LIC ಪ್ರೀಮಿಯಂ. ಸೊ ಇನ್ ಕೇಸ್ ಆಫ್ ಇಂಡಿವಿಜುವಲ್ LIC ಪ್ರೀಮಿಯಂ ಸಂಬಂಧಪಟ್ಟಕ್ಕ ನಾವು ಏನು ತಗೋತೀವಿ ಡಿಡಕ್ಷನ್ಸ್ ಕಂಡೀಷನ್ಸ್ ಏನು ಇದೇನಂದ್ರೆ ಆನ್ ಸೆಲ್ಫ್ ತನ್ನ ಓನ್ ಲೈಫಿನ ಮ್ಯಾಗ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್ ಅಂದ್ರೆ ಡಿಪೆಂಡೆಂಟ್ ಚಿಲ್ಡ್ರನ್ ಇರಬೇಕು. ಅದರ ಪೇರೆಂಟ್ಸ್ಗೆ, ಬ್ರದರ್ಸ್ಗೆ, ಸಿಸ್ಟರ್ಸ್ಗೆ ಅಥವಾ ಯಾವುದೇ ರಿಲೇಟಿವ್ಸ್ ಡಿಪೆಂಡೆಂಟ್ ಇದ್ರೂ ಸಹ ಇಟ್ ಇಸ್ ನಾಟ್ ಅಲೌಡ್. ಸೊ ಹಂಗಾರೆ ಎಷ್ಟು ಅಮೌಂಟ್ ನಾವು ಕ್ಲೇಮ್ ಮಾಡ್ಕೋಬಹುದು? ಬಿಫೋರ್ 31st March 2012 ತಗೊಂಡಿದ್ರೆ ಅಂದ್ರೆ ಪಾಲಿಸಿ 20% ಆಫ್ ಸಮ್ ಅಶ್ಯೂರ್ಡ್ ಅಥವಾ ಆಕ್ಚುಯಲ್ ಪ್ರೀಮಿಯಮ್ ವಿಚ್ ಎವರ್ ಇಸ್ ಲೆಸ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಡೇಟ್ 2012 ಮೊದಲ ತಗೊಂಡಿದ್ರ 20%. ಇಫ್ ಇಟ್ ಈಸ್ ಟೇಕನ್ ಆಫ್ಟರ್ 2012 ಇಟ್ ಈಸ್ 10% ಆರ್ ಆಕ್ಚುಯಲ್ ಪ್ರೀಮಿಯಮ್ ವಿಚ್ ಎವರ್ ಇಸ್ ಲೆಸ್. ಒಂದ್ ವೇಳೆ ಡಿಸೇಬಲ್ ಇದ್ರಂದ್ರೆ ಇನ್ಸ್ಟೆಡ್ ಆಫ್ ಟೇಕಿಂಗ್ 10% ಇಟ್ ಇಸ್ ಟೇಕನ್ ಆಸ್ 15%. ಸೊ ಶುಡ್ ರಿಮೆಂಬರ್ ದಿ ಡೇಟ್ 20%, 10%, ಒಂದ್ ವೇಳೆ ಡಿಸೇಬಲ್ ಇದ್ರೆ 15%. ಕಂಡೀಷನ್ ಏನಿದ್ರೊಳಗ ಯಾರ್ಯಾರು ಸಿಗ್ತೈತಿ? ಸೆಲ್ಫ್, ಸ್ಪೌಸ್, ಚಿಲ್ಡ್ರನ್ಗೆ ಅಷ್ಟೇ, ಉಳ್ಗಿ ಯಾರಿಗೂ ಸಿಗಂಗಿಲ್ಲ. ನೆಕ್ಸ್ಟ್ ಅಂಡರ್ ದ ಸೇಮ್ ಸೆಕ್ಷನ್ 80C ಮತ್ತೆ ಯಾವ ಇನ್ವೆಸ್ಟ್ಮೆಂಟ್ಸ್ ನಾವು ಕವರ್ ಮಾಡ್ಕೋಬಹುದು ಅಂದ್ರೆ RPF, ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಏನು? ದಿಸ್ ಇಸ್ ದಿ ಫಂಡ್ ವಿಚ್ ಇಸ್ ಅವೈಲೇಬಲ್ ಟು ದಿ ಪಬ್ಲಿಕ್. ಸೊ ಇದು 15 years ಲಾಕಿಂಗ್ ಪೀರಿಯಡ್ ಇರ್ತೈತಿ. ಇಲ್ಲಿದೆ ಮಿನಿಮಮ್ 6,000, ಮ್ಯಾಕ್ಸಿಮಮ್ 1,50,000. ಇದ್ರ ಮ್ಯಾಗ ಇಂಟ್ರೆಸ್ಟ್ ಎಕ್ಸಂಪ್ಷನ್, ಇಂಟ್ರೆಸ್ಟ್ ಮ್ಯಾಗ ಟ್ಯಾಕ್ಸ್ ಹಾಕಂಗಿಲ್ಲ. ಸೊ ದಿಸ್ ಈಸ್ ಅವೈಲೇಬಲ್ ಟು ಎಂಟೈರ್ ಪಬ್ಲಿಕ್. ಹೂಸೆವರ್ ವಾಂಟ್ಸ್ ಟು ಇನ್ವೆಸ್ಟ್ ದೇ ಕ್ಯಾನ್ ಇನ್ವೆಸ್ಟ್. ಕೇಳಬಹುದು PPF ಅಂದ್ರೆ ಏನಂತೇಳಿ. ಇದನ್ನ ಯಾವ್ದಾದ್ರು ಬ್ಯಾಂಕ್ನೊಳಗೂ ತಗೋಬಹುದು ಅಥವಾ ಪೋಸ್ಟ್ ಆಫೀಸ್ನೊಳಗೂ ತಗೋಬಹುದು. ಇಟ್ ಇಸ್ ವೆರಿ ಅಟ್ರಾಕ್ಟಿವ್ ಅಂಡ್ ರೆಮ್ಯುನರೇಟಿವ್ ಸೋರ್ಸಸ್ ಆಫ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಈಸ್ ಅಪ್ರೂವ್ಡ್ ಸೂಪರ್ಅನ್ಯುವೇಷನ್ ಫಂಡ್. ಸೊ ಅಗೇನ್ ಇಟ್ ಇಸ್ ಆಲ್ಸೋ ಸೇಮ್ ಕಂಡೀಷನ್. ಯಾರ್ಯಾರು ಸಿಗ್ತಪ್ಪ ಅಂದ್ರೆ ಇಂಡಿವಿಜುವಲ್ ಮತ್ತೆ HUF. Approved superannuation fund employees own contribution maga deductions can be claimed. NSC accrued interest, annuity plan of LIC own idr maga, statutory provident fund own ಹೆಸರಿನೊಳಗ. ನೆಕ್ಸ್ಟ್ ಓನ್ ಕಾಂಟ್ರಿಬ್ಯೂಷನ್ ಓನ್ ಹೆಸರಿನೊಳಗ, ಬ್ಯಾಂಕ್ ಟರ್ಮ್ ಡೆಪಾಸಿಟ್ ಅಥವಾ ಪೋಸ್ಟ್ ಆಫೀಸ್ ಅಥವಾ ಯಾವುದೇ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ ಕೊಡ್ಬೋದು, ಶೆಡ್ಯೂಲ್ ಬ್ಯಾಂಕ್ ಕೊಡ್ಬೋದು, ಅಲ್ಲಿ ಓನ್ ಹೆಸರಿನಾಗ ಏನು ತಗೊಂಡಿರ್ತಾರಲ್ಲ, ಸೊ ದಿಸ್ ಸೆಕ್ಷನ್ ಈಸ್ ಅಪ್ಲಿಕೇಬಲ್. ಕಾಂಟ್ರಿಬ್ಯೂಷನ್ ಟು ULIP, units of mutual funds, UTI, Unit Trust of India, senior citizen deposit, NHB, NABARD. NHB ಅಂದ್ರೆ National Housing Board, NABARD, tuition fees. So in case of admission fees, even tuition fees included, only part of tuition fees that will be counted here. Next, subscriptions to notified deposits, shares, debentures, Sukanya Samruddhi. So ಇವೆಲ್ಲ ಮತ್ತಿನ್ನು ಯಾವ್ದಾದ್ರು ಗೌರ್ಮೆಂಟ್ ನೋಟಿಫೈಡ್ ಡೆಪಾಸಿಟ್ಸ್ ಇದ್ವಂದ್ರೆ that can also be counted here. ಸೊ ಇವೆಲ್ಲ ಏನಂದ್ರೆ ಇವಕ್ಕೆಲ್ಲದಕ್ಕೂ ಪ್ರೂಫ್ ಇರ್ಬೇಕು, ಕಂಪಲ್ಸರಿ ಪ್ರೂಫ್ ಇರ್ಬೇಕು. ಪ್ರೂಫ್ ಇಲ್ಲದೆ ಫಾರ್ ಎಕ್ಸಾಂಪಲ್ ನಾವು ಇಷ್ಟೊಂದು ಡೊನೇಷನ್ ತುಂಬೇವಿ, ನಮ್ಗೆ ಇಲ್ಲೇ ಅಂಡರ್ ಸೆಕ್ಷನ್ 80C ಅಂದ್ರೆ ಸಿಗಂಗಿಲ್ಲ. ಪ್ರೂಫ್ ಕೊಡ್ಬೇಕು ಅಂದ್ರಷ್ಟೇ ಟ್ಯೂಷನ್ ಫೀಸ್ ಕ್ಯಾನ್ ಆಲ್ಸೋ ಬಿ ಕ್ಲೇಮ್ಡ್. ಅಪಾರ್ಟ್ ಫ್ರಮ್ ದಿಸ್ ಮತ್ತೆ ಈ ಸೆಕ್ಷನ್ ಒಳಗೆ ಏನು ಇನ್ಕ್ಲೂಡ್ ಆಗಿದೆ ಅಂದ್ರೆ ರಿಪೇಮೆಂಟ್ ಆಫ್ ಹೌಸಿಂಗ್ ಲೋನ್. ಸೊ ರಿಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಕಂಡೀಷನ್ ಏನಂದ್ರೆ ಓನ್ಲಿ ಪ್ರಿನ್ಸಿಪಲ್ ಅಮೌಂಟ್ ಈಸ್ ಟು ಬಿ ಟೇಕನ್ ಅಂಡರ್ ಸೆಕ್ಷನ್ 80C. ಇಂಟ್ರೆಸ್ಟ್ ಅಮೌಂಟ್ ತಗೊಳಂಗಿಲ್ಲ. ಸೊ ಎವ್ರಿ ಟೈಮ್ ಹೌಸಿಂಗ್ ಲೋನ್ ರಿಪೇಮೆಂಟ್ ಮಾಡುವಾಗ EMI ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. EMI ನೊಳಗೆ ಪ್ರಿನ್ಸಿಪಲ್ ಇರ್ತೈತಿ ಪ್ಲಸ್ ಇಂಟ್ರೆಸ್ಟ್ ಇರ್ತೈತಿ. ಆದ್ರೆ 80C ಒಳಗೆ ಮಾತ್ರ ಬರೀ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ತಗೋತೀವಿ, ಇಂಟ್ರೆಸ್ಟ್ ಅಮೌಂಟ್ ತಗೊಳಂಗಿಲ್ಲ. ಸೊ ಇವೆಲ್ಲ ಡಿಡಕ್ಷನ್ಸ್ಗೆ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಪ್ಪ ಅಂದ್ರೆ 1,50,000. ಮ್ಯಾಕ್ಸಿಮಮ್ ಡಿಡಕ್ಷನ್ 1,50,000. ಎಲ್ಲಾ ಕೂಡಿಸಿ 1,50,000 ಸಪರೇಟ್ ಅಲ್ಲ, ಮತ್ತೆ ಎಲ್ಲಾ ಕೂಡಿಸಿ 1,50,000 ಇನ್ಕ್ಲೂಡಿಂಗ್ LIC. ಸೊ ನೆಕ್ಸ್ಟ್ ಗೌರ್ಮೆಂಟ್ನವರು ಫೈನಾನ್ಷಿಯಲ್ ಬಿಲ್ ಪಾಸ್ ಮಾಡ್ತಾರೆ ಎವ್ರಿ ಇಯರ್. ಫೈನಾನ್ಷಿಯಲ್ ಬಿಲ್ ಪಾಸ್ ಮಾಡ್ತಿರುವಾಗ ಅವರು 80C ಒಳಗೆ ಅಥವಾ ಯಾವುದೇ ಸೆಕ್ಷನ್ ಒಳಗೆ ಎಡಿಷನ್ಸ್ ಮಾಡ್ಕೋತ ಹೋಗ್ತಾರೆ ಅಥವಾ ಡಿಡಕ್ಷನ್ಸ್ ಮಾಡ್ತಾರೆ. ಸೊ ಇಲ್ಲಿ ಎಡಿಷನ್ಸ್ ಮಾಡಿದ್ದ ಅಂಡರ್ ಸೆಕ್ಷನ್ 80C ಅಂದ್ರೆ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟದ ನೆಕ್ಸ್ಟ್ ಸೆಕ್ಷನ್ ಇನ್ಕ್ಲೂಡ್ ಮಾಡ್ಕೋತ ಹೋಗ್ತಾರೆ. 80C ಇದಕ್ಕೆ ಮತ್ತೆ 2 CCC ಬಂತಿಲ್ಲಿ 80CCC ಒಳಗೆ ಕಾಂಟ್ರಿಬ್ಯೂಷನ್ ಟು ಸರ್ಟನ್ ಪ್ರಾವಿಡೆಂಟ್ ಫಂಡ್ ಇಟ್ಕೊಂಡ್ರೆ ಯಾವಪ್ಪ ಅಂದ್ರೆ ಇಟ್ ಈಸ್ ಅವೈಲೇಬಲ್ ಓನ್ಲಿ ಇನ್ ಕೇಸ್ ಆಫ್ ಇಂಡಿವಿಜುವಲ್, LIC ಪೆನ್ಷನ್ ಫಂಡ್ ಆಗಿರ್ಬೋದು ಅಥವಾ ಯಾವುದೇ ಇನ್ಶೂರೆನ್ಸ್ ಪೆನ್ಷನ್ ಫಂಡ್ ಆಗಿರ್ಬೋದು. ಅಗೇನ್ ಇದು ಎಷ್ಟಂದ್ರೆ ಇದು ಇನ್ಕ್ಲೂಡ್ ಆತಷ್ಟೇ ಇದ್ರೊಳಗೆ, ಈ ಲಿಸ್ಟ್ ನೊಳಗೆ ಇದು ಒಂದು ಇನ್ಕ್ಲೂಡ್ ಆತಷ್ಟೇ ಇದೆ. ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಇದ್ದಂಗ ಇದನ್ನ ಹಿಡ್ಕೊಂಡ್ರು ಸಹ 1,50,000. ಸೊ ನೆಕ್ಸ್ಟ್ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ರೆ
ಆ ಫೈನಾನ್ಷಿಯಲ್ ಬಿಲ್ನೊಳಗೆ ಎಕ್ಸ್ಟೆನ್ಷನ್ ಮಾಡಿದ ಫೈನಾನ್ಷಿಯಲ್ ಬಿಲ್ನೊಳಗೆ ATCC-D ಸಬ್ಸೆಕ್ಷನ್ 1B. ಸೊ ಅದರೊಳಗೆ ಏನು ಮಾಡಿದ್ರು ಅಂದ್ರೆ ನೋಟಿಫೈಡ್ ಪೆನ್ಷನ್ ಸ್ಕೀಮ್ ಅಂತ NPS ಬಗ್ಗೆ ಹೇಳಿದ್ರು ಅವರು. ಇಂಡಿವಿಜುವಲ್ ಇನ್ವೆಸ್ಟಿಂಗ್ ಇನ್ ದಿಸ್ ಫಂಡ್ ದೇ ಕ್ಯಾನ್ ಕ್ಲೇಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80CC-D ಸೆಕ್ಷನ್ 1B. ಅದ್ರಾಗ ಏನು ಅಮೌಂಟ್ ಅಂದ್ರೆ ಆಕ್ಚುಯಲ್ ಕಾಂಟ್ರಿಬ್ಯೂಷನ್ ಅಥವಾ 50,000 ವಿಚ್ ಎವರ್ ಇಸ್ ಲೆಸ್ ತಗೋಬಹುದು ಇಲ್ಲಿ. ಸೊ ಇದು ಎಡಿಷನ್ ಆತ. ಇಲ್ಲಿ ಮಟ 1,50,000 ಬಗ್ಗೆ ಅಷ್ಟೇ ಹೇಳ್ತಿದ್ರು. ಇಲ್ಲೇ ಇನ್ ಅಡಿಷನ್ ಟು 1,50,000 ಆಕ್ಚುಯಲ್ ಕಾಂಟ್ರಿಬ್ಯೂಷನ್ ಅಥವಾ 50,000 ವಿಚ್ ಎವರ್ ಇಸ್ ಲೆಸ್. ಹಂಗಾರೆ ಇದು ಇನ್ಕ್ಲೂಡ್ ಆತಂದ್ರೆ ಆಫ್ಟರ್ ಸೆಕ್ಷನ್ 80CC-D ಸಬ್ಸೆಕ್ಷನ್ 1B ಇನ್ಕ್ಲೂಡ್ ಆದ್ರೆ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು ಬಂದಂಗಾತ 1,50,000 ಪ್ಲಸ್ 50,000. ಅದು 50,000 ಇದಕ್ಕೆ NPS ಇದ್ರೆ ಮಾತ್ರ, ಇರ್ಲಿಲ್ಲ ಅಂದ್ರೆ ಇಲ್ಲ. ಇಫ್ ದರ್ ಈಸ್ NPS. ದೆನ್ ಸೆಕ್ಷನ್ 80CC-G ಇದ್ರೊಳಗೆ ಅಮೌಂಟ್ ಇನ್ವೆಸ್ಟೆಡ್ ಇನ್ ಲಿಸ್ಟೆಡ್ ಶೇರ್ಸ್, ಒಂದಿಷ್ಟು ನೋಟಿಫೈಡ್ ಲಿಸ್ಟೆಡ್ ಶೇರ್ಸ್ ಒಳಗೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದಿಸ್ ಸೆಕ್ಷನ್ ಕ್ಯಾನ್ ಬಿ ಇನ್ಕ್ಲೂಡೆಡ್. ಸೊ ಇಲ್ಲಿ ಎಷ್ಟಪ್ಪ ಮ್ಯಾಕ್ಸಿಮಮ್ ಡಿಡಕ್ಷನ್ ಅಂದ್ರೆ 50% ಆಫ್ ಇನ್ವೆಸ್ಟ್ಮೆಂಟ್ ಆರ್ 25,000 ವಿಚ್ ಎವರ್ ಇಸ್ ಲೆಸ್. ಇಲ್ಲಿ ಇಟ್ ಈಸ್ ಅವೈಲೇಬಲ್ ಫಾರ್ 3 years, ಲಾಕಿಂಗ್ ಪೀರಿಯಡ್ 3 years. ಅಂದ್ರೆ ಶೇರ್ಸ್ ಅನ್ನ ನೀವು 3 years ಒಳಗೆ ಮಾರಂಗಿಲ್ಲ ಅಂದ್ರೆ ಮಾತ್ರ 80CC-G ಅಪ್ಲಿಕೇಬಲ್ ಆಕೈತಿ. ಸೊ ಇವಿಷ್ಟು ATC ಬರುವುದು ಟೋಟಲ್ ಇನ್ವೆಸ್ಟ್ಮೆಂಟ್ಗೆ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು 1,50,000 ಪ್ಲಸ್ 50,000 ಒಂದ್ ವೇಳೆ NPS ಇತ್ತಂದ್ರೆ. ನೆಕ್ಸ್ಟ್ ಕಮ್ಸ್ 80D. 80D ಒಳಗೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ, ಇದಕ್ಕೆ ಸಂಬಂಧಪಟ್ಟದ್ದು 80D ಒಳಗೆ ನೋಡ್ತೀವಿ. ಎದ್ರ ಸಂಬಂಧ ಅಂದ್ರೆ ಇದು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಫಾರ್ ಹೆಲ್ತ್ ಆಫ್ ಇಂಡಿವಿಜುವಲ್, ಸ್ಪೌಸ್, ಡಿಪೆಂಡೆಂಟ್ ಚಿಲ್ಡ್ರನ್ ಅಂಡ್ ಫಾರ್ ಪೇರೆಂಟ್ಸ್. ಈ ಸೆಕ್ಷನ್ ಯಾರಿಗೆ ಅಪ್ಲಿಕೇಬಲ್ ಆಕೈತಿ? ಇಂಡಿವಿಜುವಲ್, ಸ್ಪೌಸ್, ಡಿಪೆಂಡೆಂಟ್ ಚಿಲ್ಡ್ರನ್ ಅಂಡ್ ಫಾರ್ ಪೇರೆಂಟ್ಸ್. ಅಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು? ಇಟ್ ಈಸ್ ಆಕ್ಚುಯಲ್ ಪ್ರೀಮಿಯಂ ಆರ್ 25,000 ವಿಚ್ ಎವರ್ ಇಸ್ ಲೆಸ್. ಒಂದ್ ವೇಳೆ ಪ್ರೀಮಿಯಂ 10,000 ಇತ್ತಂದ್ರೆ 10,000 ಅಷ್ಟು ಡಿಡಕ್ಷನ್ 80D ಒಳಗೆ ಸಿಗ್ತೈತಿ. ಒಂದ್ ವೇಳೆ ಪ್ರೀಮಿಯಂ 30,000 ಇತ್ತಂದ್ರೆ 25,000 ಡಿಡಕ್ಷನ್ ಸಿಗ್ತೈತಿ. ಸೊ ಇದು ಯಾವಾಗಂದ್ರೆ ಇಫ್ ಅಸೆಸ್ಸಿ ಈಸ್ ಲೆಸ್ ದನ್ 60 years, ಒಂದ್ ವೇಳೆ ಸೀನಿಯರ್ ಸಿಟಿಸನ್ ಇದ್ರಂದ್ರೆ ಅವಾಗ ಸೇಮ್ ಆಕ್ಚುಯಲ್ ಪ್ರೀಮಿಯಂ ಅಥವಾ 50,000 ಇದೇನ್ ಮಾಡ್ಬಿಟ್ರೆ 25,000 ಬದ್ಲಿ 50,000 ಮಾಡಿದ್ರೆ ವಿಚ್ ಎವರ್ ಇಸ್ ಲೆಸ್. ಯಾವಾಗ? ಒಂದ್ ವೇಳೆ ಅಸೆಸ್ಸಿ, ಯಾರ ಅಸೆಸ್ಸಿ ಇರ್ತಾರಲ್ಲ ಸೀನಿಯರ್ ಸಿಟಿಸನ್ ಇದ್ರ ಅಥವಾ ಸ್ಪೌಸ್, ಡಿಪೆಂಡೆಂಟ್ ಸೀನಿಯರ್ ಸಿಟಿಸನ್ ಇದ್ರ ಅಂದ್ರೆ. ಅಫ್ಕೋರ್ಸ್ ಡಿಪೆಂಡೆಂಟ್ ಚಿಲ್ಡ್ರನ್ಗಂದ್ರೂ ಬರಂಗಿಲ್ಲ, ಅಂದ್ರೆ ಸ್ಪೌಸ್ ಡಿಪೆಂಡೆಂಟ್ ಬಂದ್ರೆ. ನೆಕ್ಸ್ಟ್ ಸೆಲ್ಫ್ ಸ್ಪೌಸ್ ಚಿಲ್ಡ್ರನ್ಗೆ ಅಪ್ಲಿಕೇಬಲ್ ಆಕೈತೆ. ಇದು 25,000 ಅಥವಾ 50,000. ಇದು ಲಾಸ್ಟ್ ಇಯರ್ ಏನಿತ್ತಂದ್ರೆ ಬಿಫೋರ್ ಅಂದ್ರೆ ನಿಮ್ಗೆ ಹಿಂದಿನ ವರ್ಷ ಇನ್ಸ್ಟೆಡ್ ಆಫ್ ದಿಸ್ ಸಮ್ 50,000 ಇಟ್ ವಾಸ್ 30,000. 50,000 ಬಡ್ಲಿ ಇದು 30,000 ಇತ್ತು. ಅವಾಗ 25,000 30,000 ಅಂತಿತ್ತು. ಈಗ ಹೆಂಗ 25,000 ಅಥವಾ 50,000. 50,000 ಅವಾಗ ಸೀನಿಯರ್ ಸಿಟಿಸನ್ ಇದ್ರೆ. ಇದು ಸ್ಪೌಸ್, ಚಿಲ್ಡ್ರನ್, ಸೆಲ್ಫಿಗಾತ. ಇನ್ ಅಡಿಷನ್ ಟು ದಿಸ್ ಈವನ್ ಫಾರ್ ಪೇರೆಂಟ್ಸ್ ಡಿಡಕ್ಷನ್ಸ್ ಕ್ಯಾನ್ ಬಿ ಕ್ಲೇಮ್ಡ್ ಅಂಡರ್ ಸೆಕ್ಷನ್ 80D. ಪೇರೆಂಟ್ಸ್ಗೆ ಎಷ್ಟಂದ್ರೆ 25,000 ಅಥವಾ 50,000. ಪೇರೆಂಟ್ಸ್ ಅಂದ್ರೆ ಸೀನಿಯರ್ ಸಿಟಿಸನ್ ಇದ್ರೆ ಅಡಿಷನ್ 50,000. ಒಂದ್ ವೇಳೆ ಅವ್ರು ಸೀನಿಯರ್ ಸಿಟಿಸನ್ ಇರ್ಲಿಲ್ಲ ಅಂದ್ರೆ ಓನ್ಲಿ 25,000. ಹಂಗಾರೆ ಎಷ್ಟು ಬಂದಂಗಾತ್ ನೋಡ್ರಿ ಇದನ್ನ. ಒಂದ್ ವೇಳೆ ಅಸೆಸ್ಸಿನೂ ಸೀನಿಯರ್ ಸಿಟಿಸನ್, ಪೇರೆಂಟ್ಸ್ ಸೀನಿಯರ್ ಸಿಟಿಸನ್ ಇದ್ರೆ 50,000 ಪ್ಲಸ್ 50,000 1 lakh ಮ್ಯಾಕ್ಸಿಮಮ್. ಒಂದ್ ವೇಳೆ ಅಸೆಸ್ಸಿ ಸೀನಿಯರ್ ಸಿಟಿಸನ್ ಅಲ್ಲ ಅಂದ್ರೆ 25,000, ಪೇರೆಂಟ್ಸ್ ಸೀನಿಯರ್ ಸಿಟಿಸನ್ ಪ್ಲಸ್ 50,000 75,000. ಅಸೆಸ್ಸಿನೂ ಸೀನಿಯರ್ ಸಿಟಿಸನ್ ಅಲ್ಲ, ಪೇರೆಂಟ್ ಸೀನಿಯರ್ ಸಿಟಿಸನ್ ಅಲ್ಲ, 25,000 ಪ್ಲಸ್ 25,000. ಅಂದ್ರೆ ಕಂಡೀಷನ್ ಬೇಸ್ ಮ್ಯಾಗ ಅಡಿಷನ್ಸ್ ತಗೊಂಡ್ರೆ. ಸೊ ಅಸೆಸ್ಸಿಗೆ ಅಥವಾ ಸ್ಪೌಸ್ ಚಿಲ್ಡ್ರನ್ಗೆ 25,000 ಅಂಡ್ ಈವನ್ ಫಾರ್ ಪೇರೆಂಟ್ಸ್ 25 ಲೆಸ್ ದನ್ 60 years ಇದ್ರೆ, ಅಬೌವ್ 60 years ಇದ್ರೆ 50,000. ಈವನ್ ಫಾರ್ ಹೆಲ್ತ್ ಚೆಕ್ಅಪ್ ಅಂದ್ರೆ ಪ್ರಿಕಾಷನರಿ ಮೆಜರ್ ತಗೊಳಕ ಹೆಲ್ತ್ ಚೆಕ್ಅಪ್ಗೆ ಅದಕ್ಕೂ ಅವ್ರು ಮ್ಯಾಕ್ಸಿಮಮ್ 5,000 ಫಿಕ್ಸ್ ಮಾಡಿದ್ರು. ಫಾರ್ ಎವ್ರಿ ಸೀನಿಯರ್ ಸಿಟಿಸನ್, ವೆರಿ ಸೀನಿಯರ್ ಸಿಟಿಸನ್ ಅಂದ್ರೆ ಅಬೋವ್ 60 years ಇದ್ದವ್ರಿಗೆ, 80 years ಇದ್ದವ್ರಿಗೆ 50,000 ಅಡಿಷನ್ ತಗೊಂಡ್ರು. ಸೊ ದಿಸ್ ಇಸ್ ಅಬೌಟ್ 80D, ಸೆಕ್ಷನ್ 80D. ಸೊ ಜಸ್ಟ್ ನೀವೇನ್ ನೆನ್ಪಿಟ್ಕೋರಿ ಅಂದ್ರೆ 25,000 50,000 ಎರಡು ನೆನ್ಪಿಟ್ಕೋರಿ. 25,000 50,000 ಅಂದ್ರೆ ನಿಮ್ಗ ಅದನ್ನ ನೆನಪಿಟ್ಕೊಂಡು ಡ್ರ್ಯಾಗ್ ಮಾಡಬಹುದು. ಇಲ್ಲಿಲ್ಲ ಅಂದ್ರೆ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಕೈತಿ, ಎಷ್ಟಂತ ನೆನ್ಪಿಟ್ಕೋಬೇಕಂತ ಹೇಳಿ. ಇಟ್ ಇಸ್ ನಥಿಂಗ್ 25,000 50,000. ಅವಾಗ ನಿಮ್ಗೆ ತಲೆಯಾಗ ಮ್ಯಾಕ್ಸಿಮಮ್ 25,000 ಅಥವಾ 50,000. 50,000 ಯಾವಾಗ? ಸೀನಿಯರ್ ಸಿಟಿಸನ್ ಇದ್ದಾಗ. ಇಲ್ಲಿಲ್ಲ ಅಂದ್ರೆ 25,000. ಸೊ ಇದು ಯಾವಾಗ 50 ಎಡಿಷನ್ ಏನ್ ಬಂತಿದೆ? ಫಾರ್ ಪೇರೆಂಟ್ಸ್. ಸೆಕ್ಷನ್ 80D. ಇದು ಎದಕ್ಕಂದ್ರೆ ಮೇಂಟೆನೆನ್ಸ್ ಅಂಡ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಡಿಸೇಬಲ್ ಡಿಪೆಂಡೆಂಟ್. ಆ ಡಿಪೆಂಡೆಂಟ್ ಯಾರೋ ಆಗಿರಬಹುದು, ಡಿಪೆಂಡೆಂಟ್ ಇದ್ರೆ ಮುಗೀತು. ಸೊ ಇದು ಯಾರಿಗೆ ಸಿಗ್ತೈತೆ ಅಂದ್ರೆ ಇಂಡಿವಿಜುವಲ್ ಮತ್ತೆ HUF ಫಾರ್ ಡಿಸೇಬಲ್ ಡಿಪೆಂಡೆಂಟ್. ಆ ಡಿಪೆಂಡೆಂಟ್ ಯಾರೋ ಡಿಪೆಂಡೆಂಟ್ ಆಗಿರಬಹುದು, ಬ್ರದರ್ ಸಿಸ್ಟರ್ಸ್ ಯಾರೋ ಆಗಿರಬಹುದು. ಎಷ್ಟು ಅಮೌಂಟ್ ಅಂದ್ರೆ, ಸೊ ಒಂದ್ ವೇಳೆ ಡಿಸಬಿಲಿಟೀಸ್
40% ಓವರ್ 40% 75,000. ಒಂದು ವೇಳೆ ಅದು ಸೆವರ್ ಡಿಸಬಿಲಿಟಿ ಭಾಳ ಡಿಸಬಿಲಿಟಿ ಇದ್ರೆ ಓವರ್ 80%, ಸೊ ಅವಾಗ 1,25,000. ಸೊ ಅಂಡರ್ ಸೆಕ್ಷನ್ 80DD. 80D ಅಂದ್ರೆ ಯಾವುದು? ಮೆಡಿಕಲ್ ಇನ್ಶೂರೆನ್ಸ್. ಮೆಡಿಕಲ್ ಇನ್ಶೂರೆನ್ಸ್ 80D. 80DD ಅಂದ್ರೆ ಅದು ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಡಿಸೇಬಲ್. ಸೊ ಇದು 75,000, 1,25,000. ಸೊ ಇದು ಅಗೇನ್ ಸರ್ಟಿಫಿಕೇಟ್ ಇಸ್ ರಿಕ್ವೈರ್ಡ್. ಇಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು, ಅಂದ್ರೆ ಡಿಸಬಿಲಿಟಿ ಬಗ್ಗೆ ಸಂಬಂಧಪಟ್ಟದ ಅಥಾರಿಟಿಯಿಂದ ಸರ್ಟಿಫಿಕೇಟ್ ಬೇಕು. ಸೊ ನೆಕ್ಸ್ಟ್ 80DDB. ಸೊ ಈ ಮೂರು ಕನ್ಫ್ಯೂಷನ್ ಆಗಬಾರ್ದು. 80D ಅಂದ್ರೆ ಇನ್ಶೂರೆನ್ಸ್, 80DD ಅಂದ್ರೆ ಡಿಸೇಬಲ್, 80DB ಅಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಸ್ಪೆಸಿಫೈಡ್ ಡಿಸೀಸಸ್. ಸೊ ಅಂದ್ರೆ ನೀವು ಹಂಗ ತಲೆಯಾಗ ಇಟ್ಕೋರಿ, ಬ್ಯಾಡ್ ಡಿಸೀಸಸ್. ಬಿ ಅಂದ್ರೆ ಬ್ಯಾಡ್ ಡಿಸೀಸಸ್. ಇದೇನಂದ್ರೆ ಒಂದೇನಾದ್ರೂ ಒಂದು ಡಿಸೇಬಲ್. ಡಿ ಅಂದ್ರೆ ಡಿಸೇಬಲ್ ಡಿಪೆಂಡೆಂಟ್ ಅಂತ ತಿಳ್ಕೋರಿ. ಇದು ಡಿ ಅಂತಂದ್ರೆ ಇದನ್ನು ಒಂದು ಯಾವ್ದಾರ ಒಂದು ನೀವಾಗೆ ನೀವು ಒಂದು ಡಿಫೈನ್ ಮಾಡ್ಕೋರಿ, ಅಂದ್ರೆ ನಿಮ್ ನೆನ್ಪಿಟ್ಕೊಳಕ ಈಸಿ ಆಕೈತಿ. ಸೊ 80DD ಒಳಗೆ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಸ್ಪೆಸಿಫೈಡ್ ಡಿಸೀಸ್. ಇಟ್ ಈಸ್ ಫಾರ್ ಇಂಡಿವಿಜುವಲ್ HUF ಹಿಮ್ಸೆಲ್ಫ್ ಆರ್ ಡಿಪೆಂಡೆಂಟ್ ರಿಲೇಟಿವ್. ಯಾವ್ದಾವ್ದು ಡಿಸೀಸ್ ಅಂದ್ರೆ ಕ್ಯಾನ್ಸರ್, ಏಡ್ಸ್, ಹಿಮೋಫೋಲಿಯಾ. ಸೊ ಇನ್ನಿತರೆ ಲೈಕ್ ರೇನಿಯಲ್ ಆರ್ ಲೈಕ್ ಸಮ್ ಅದರ್ ವೆರಿ ಸೀರಿಯಸ್ ಡಿಸೀಸಸ್ಗೆ ಕವರ್ ಆಗ್ತೈತಿ. ಮ್ಯಾಕ್ಸಿಮಮ್ 40,000 ಇಫ್ ಸೀನಿಯರ್ ಸಿಟಿಸನ್ 1 lakh. ಈ ಡಿಡಕ್ಷನ್ ಒಳಗೆ ಎಷ್ಟು? ಮ್ಯಾಕ್ಸಿಮಮ್ 40,000, ಸೀನಿಯರ್ ಸಿಟಿಸನ್ ಇದ್ರೆ 1 lakh. ಲಾಸ್ಟ್ ಇಯರ್ ಇದು ಇನ್ಸ್ಟೆಡ್ ಆಫ್ 1 lakh ಇಟ್ ವಾಸ್ 60,000. ಈಗ 80D ಅಂದ್ರೆ ಎಷ್ಟೈತಿ, ಎದಕ್ಕೈತಿ ನೋಡ್ಕೊರಿ. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ 80D. 80DD ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಡಿಸೇಬಲ್. 80DB ಅಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಸಮ್ ಡಿಸೀಸಸ್. ಸೊ ಎಷ್ಟು ಅಮೌಂಟ್? 80DB ಒಳಗೆ 40,000 ಆರ್ 1 lakh. ಸೀನಿಯರ್ ಸಿಟಿಸನ್ ಅಂದ್ರೆ 1 lakh. ಇಲ್ಲೇ ಡಿಸೇಬಲ್ ಇದ್ದಾಗ 75,000, 1,25,000. 70 ಅಥವಾ 1,25,000. ಇಲ್ಲೇ 25,000 ಪ್ಲಸ್ 25 ಅಥವಾ 50,000. ಇದು ಪ್ಲಸ್ ಇದು ಅಡಿಷನ್, ಇದು ಪ್ಲಸ್ ಇದು 25 ಆಗಿರ್ಬೋದು, ಇಲ್ಲ 50 ಆಗಿರ್ಬೋದು. ಇದು 25 ಆಗಿರ್ಬೋದು, 50 ಆಗಿರ್ಬೋದು. ಇದು ಪ್ಲಸ್ ಇದು ಕೊಡಿಸ್ಬೇಕಿಲ್ಲಿ. ಸೊ ನಾವು 80DD ಎಲ್ಲ ಮುಗೀತು. ಸೊ ನೆನ್ಪಿಟ್ಕೊಳಕ್ ಪ್ರಯತ್ನ ಮಾಡ್ರಿ. ಡಿ ಅಂದ್ರೆ ಮೆಡಿಕಲ್ ಇನ್ಶೂರೆನ್ಸ್, DD ಅಂದ್ರೆ ಮೇಂಟೆನೆನ್ಸ್ ಆಫ್ ಡಿಸೇಬಲ್, DB ಅಂದ್ರೆ ಸ್ಪೆಸಿಫೈಡ್ ಡಿಸೀಸ್. ಸೊ ಹೆಂಗ್ ನೆನ್ಪಿಟ್ಕೋಬೇಕಂದ್ರೆ ನೆನ್ಪು ಮಾಡ್ಕೋರಿ, ಇದು ಬ್ಯಾಡ್ ಅಂತ ನೆನ್ಪಿಟ್ಕೋರಿ. ಬ್ಯಾಡ್ ಡಿಸೀಸ್ DDB ಎಷ್ಟು ಅಮೌಂಟ್? 40,000 ಆರ್ 1 lakh. ಇಲ್ಲಿ ಹೆಂಗ್ ನೆನ್ಪಿಟ್ಕೋತೀರಿ? ಡಿಸೇಬಲ್ DD ಡಿಪೆಂಡೆಂಟ್ ಡಿಸೇಬಲ್ ಎಷ್ಟಿಲ್ಲ ನೆನ್ಪಿಟ್ಕೊಳೋದು? 75,000, 1,25,000. 75 ಆಗಿರ್ತೈತಿ, ಇಲ್ಲ 1,25,000 ಆಗಿರ್ತೈತಿ. ಬಹಳ ಡಿಸೇಬಿಲಿಟಿ ಇತ್ತಂದ್ರೆ 1,25,000. ಅಷ್ಟು ಡಿಸೇಬಲ್ ಇತ್ತಂದ್ರೆ 75,000. ಇದು 80D ಅಂದ್ರೆ ಎಷ್ಟಾಗಿರ್ತೈತಿ? ಇದು 25,000 ಪ್ಲಸ್ 25,000 ಆಗ್ಬೋದು, 25,000 ಪ್ಲಸ್ 50,000 ಆಗ್ಬೋದು, 50,000 ಪ್ಲಸ್ 50,000 ಆಗಬಹುದು. ಸೊ ಇವರು ಸೀನಿಯರ್ ಸಿಟಿಸನ್ ಇದ್ದ ಇವರು ಸೀನಿಯರ್ ಸಿಟಿಸನ್ ಇರಕ್ಕೆ ಸಾಧ್ಯತೆ ಇಲ್ಲ, ಅದಲ್ಲ. ಸೊ ಅದರ ಸಂಬಂಧ ಈ ಟೈಪ್ ನೀವು ನೆನ್ಪಿಟ್ಕೊಳಕ ಪ್ರಯತ್ನ ಮಾಡ್ರಿ. ನಾವು ಶಾರ್ಟ್ಕಟ್ ನೆನ್ಪಿಟ್ಕೊಳಕ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ 80C, 80D, 80B ಭಾಳ ಕ್ಯಾಲ್ಕುಲೇಷನ್ಸ್ ಬರ್ಕೋತ ಹೋಗ್ತಾವ. ಬಟ್ ವಿ ಕ್ಯಾನ್ ಈಸಿಲಿ ರಿಮೆಂಬರ್, ನಾಟ್ ಸೋ ಡಿಫಿಕಲ್ಟ್. ನೆಕ್ಸ್ಟ್ 80E. ಇ ಅಂದ್ರೆ ಎಜುಕೇಶನ್. ಇ ಅಂದ್ರೆ ಎಜುಕೇಶನ್. ಅಂದ್ರೆ ಎದಕ್ಕೆ ಸಂಬಂಧಪಟ್ಟದಿದೆ? ಎಜುಕೇಶನ್ಗೆ ಸಂಬಂಧಪಟ್ಟದ. ಇಂಟ್ರೆಸ್ಟ್ ಆನ್ ಹೈಯರ್ ಎಜುಕೇಶನ್ ಲೋನ್. ಇದು ಈ ರೀತಿಯಿಂದ ಟ್ರಿಕ್ಸ್ ಯೂಸ್ ಮಾಡ್ಬೇಕು. ಹೆಂಗ್ ನೆನ್ಪಿಟ್ಕೊಳಕಂತ ಟ್ರಿಕ್ಸ್ ಯೂಸ್ ಮಾಡ್ಬೇಕು. ಇಂಟ್ರೆಸ್ಟ್ ಆನ್ ಹೈಯರ್ ಎಜುಕೇಶನ್ ಲೋನ್ ಇಟ್ ಇಸ್ ಅವೈಲಬಲ್ ಫಾರ್ ಇಂಡಿವಿಜುವಲ್. ಎಷ್ಟು ದಿವಸಕ್ಕೆ ಅಂದ್ರೆ ಇದು ಅಮೌಂಟ್ ಹೇಳಿಲ್ಲ ಅವರು. ಅವೈಲೇಬಲ್ ಫಾರ್ ಇನಿಷಿಯಲ್ ಅಸೆಸ್ಮೆಂಟ್ ಇಯರ್ ಪ್ಲಸ್ ಫಾರ್ ನೆಕ್ಸ್ಟ್ 7 years. ಇಂಟ್ರೆಸ್ಟ್ ಅಂದ್ರೆ ನೀವೀಗ ಹೈಯರ್ ಎಜುಕೇಶನ್ ಮಾಡುವಾಗ ನೀವು ಲೋನ್ ತಗೋಬಹುದು. ರಾಜೀವ್ ಗಾಂಧಿ ಲೋನ್ ಅಂತ ಕೇಳಿರ್ತೀರಿ. ಆ ಲೋನ್ ತಗೊಂಡುಕೊಳ್ಳಿ ನಿಮ್ಗೆ ಇಂಟ್ರೆಸ್ಟ್ ಪೇಮೆಂಟ್ ಸದ್ಯ ಕೊಡಂಗಿಲ್ಲ. ಯಾವಾಗ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೇಕು? ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಇಂಟ್ರೆಸ್ಟ್ ಪೇಮೆಂಟ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಆ ಇಯರ್ಲಿಂತ್ರ ನೆಕ್ಸ್ಟ್ 7 years ಮಟ್ಟ ಇಂಟ್ರೆಸ್ಟ್ ಅನ್ನ ನೀವು ಟ್ಯಾಕ್ಸ್ ನೊಳಗೆ ಎಕ್ಸಾಮ್ಷನ್ ಕ್ಲೇಮ್ ಮಾಡ್ಕೋಬಹುದು. ಅಂಡರ್ ಸೆಕ್ಷನ್ ಯಾವುದು? ಇ ಅಂದ್ರೆ ಎಜುಕೇಶನ್. ಯಾವ ಸೆಕ್ಷನ್ ಹಂಗಾರ ಇದೆ? 80E. ನೆಕ್ಸ್ಟ್ ಕಮ್ಸ್ 80EE. ಈ ಎಕ್ಸ್ಟೆನ್ಷನ್ ಮಾಡ್ಕೋತ ಹೋದ್ರೆ ಇಟ್ ಈಸ್ ಫಾರ್ ದಿ ಇಂಟ್ರೆಸ್ಟ್ ಆನ್ ದಿ ಲೋನ್ ಟೇಕನ್ ಫಾರ್ ರೆಸಿಡೆನ್ಷಿಯಲ್ ಹೌಸ್. ಸೊ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ರೆಸಿಡೆನ್ಷಿಯಲ್ ಹೌಸಿಗೆ ಮ್ಯಾಕ್ಸಿಮಮ್ 50,000 ಈ ಸೆಕ್ಷನ್ ಒಳಗೆ ಕೊಟ್ರು. ಕಂಡೀಷನ್ಸ್ ಇರ್ತಾವ. ನೆಕ್ಸ್ಟ್ 80G, 80D, 80DD, 80BB, 80DB, 80E, 80EE ಮುಗೀತು. ನೆಕ್ಸ್ಟ್ 80G. 80G ಅಂದ್ರೆ ಇಟ್ ಇಸ್ ಫಾರ್ ಡೊನೇಷನ್. ಡೊನೇಷನ್ ಕಂಡೀಷನ್ಸ್ ಏನಂದ್ರೆ ಇಟ್ ಮಸ್ಟ್ ಬಿ ಪೇಡ್ ಇನ್ ಕ್ಯಾಶ್ ಅಥವಾ ಚೆಕ್ ಅಥವಾ DD. ಆದ್ರೆ ಕ್ಯಾಶ್ ಕೊಡೋ ಮುಂದೆ ಲಿಮಿಟ್ ಏನ್ ಹಾಕ್ಬಿಟ್ರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ 10,000 ಮಟ್ಟ ಅಷ್ಟ ನೀವು ಕ್ಯಾಶ್ ಕೊಟ್ಟಿದ್ರೆ ಎಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೊಳಕ ಬರಂಗಿಲ್ಲ. ಸೊ ನೆಕ್ಸ್ಟ್
ಇಟ್ ಶುಡ್ ನಾಟ್ ಬಿ ಇನ್ ಕೈಂಡ್. ಇದು ಹೆಂಗಿರ್ಬೇಕಂದ್ರೆ ಅದು ಮನಿ ರೂಪದೊಳಗ ಇರ್ಬೇಕು, ಕೈಂಡ್ ರೂಪದಾಗ ಇರಬಾರ್ದು. ಅಂದ್ರೆ ಫುಡ್ ಕೊಟ್ರೆ ಸಿಗಂಗಿಲ್ಲ, ಕ್ಲಾತ್ ಕೊಟ್ರೆ ಸಿಗಂಗಿಲ್ಲ, ಬುಕ್ಸ್ ಕೊಟ್ರೆ ಈ ಸೆಕ್ಷನ್ ಅಪ್ಲಿಕೇಬಲ್ ಆಗಂಗಿಲ್ಲ. ಆಮೇಲೆ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಡೊನೇಷನ್ ಕೊಟ್ಟಕ್ಕೆ ಪ್ರೂಫ್ ಸಿಗ್ಬೇಕು ನಮ್ಗೆ. ಪ್ರೂಫ್ ಕೊಟ್ರೆ ಅಷ್ಟೇ ವಿ ಕ್ಯಾನ್ ಕ್ಲೇಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಸೊ 80G ಒಳಗೆ ನಾ ಮತ್ತೆ ಸಪ್ರೇಟ್ ಆಗಿ ನಿಮ್ಗೆ ಹೇಳ್ತೇನೆ. ನಾವೇನು ನಮ್ಗೆ ನೆನ್ಪಿಟ್ಕೊಳಕ್ ಅಂತ ಹೇಳಿದ್ರೆ ABCD ಅನ್ಕೋಬಹುದು. 80 ಅಂದ್ರೆ ವಿತ್ ಲಿಮಿಟ್ 50%, ವಿತ್ ಲಿಮಿಟ್ 100%, ವಿದೌಟ್ ಲಿಮಿಟ್ 50%, ವಿದೌಟ್ ಲಿಮಿಟ್ 100%. ಈ ಟೈಪ್ ನೆನ್ಪಿಟ್ಕೊಳಕ್ ಪ್ರಯತ್ನ ಮಾಡ್ಬೋದು. ನಾನು ನೆಕ್ಸ್ಟ್ ಸ್ಲೈಡ್ ನ ತೋರಿಸ್ತೇನೆ. 80G ಅಂದ್ರೆ ಎದರ ಸಂಬಂಧ ಹಂಗಾರೆ ಡೊನೇಷನ್ ಸಂಬಂಧ. ನೆಕ್ಸ್ಟ್ 80GG, ಇಟ್ ಈಸ್ ಇನ್ ರೆಸ್ಪೆಕ್ಟ್ ಆಫ್ ರೆಂಟ್ ಪೇಡ್. ಇದು ರೆಂಟ್ ಪೇಡಿಗೆ ಸಂಬಂಧಪಟ್ಟದ್ದು. ಇದು ಯಾರು ಸಿಕ್ಕೈತಂದ್ರೆ ಇದು ಎಕ್ಸ್ಟೆನ್ಷನ್ ಮಾಡ್ಯಾರ. ಫೈನಾನ್ಷಿಯಲ್ ಬಿಲ್ ಒಳಗೆ ಎಕ್ಸ್ಟೆನ್ಷನ್ ಮಾಡಿದ್ದೀವಲ್ಲ, ಎಲ್ಲಿ ನೀವು ಒಂದು ಆಲ್ಫಾಬೆಟ್ ಬಿಟ್ಟು 2 ಆಲ್ಫಾಬೆಟ್ಸ್ ಬಂದ್ರೆ ಅಂತ ತಿಳ್ಕೊಂಡ್ಬಿಡ್ರಿ, ಇವೆಲ್ಲ ಎಕ್ಸ್ಟೆನ್ಷನ್ ಅಂತ ತಿಳ್ಕೊಂಡು. ಇಟ್ ಇಸ್ ಅವೈಲೇಬಲ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ವೆನ್ HRA ಇಸ್ ನಾಟ್ ರಿಸೀವ್ಡ್. ಅವ್ರಿಗೆ ಏನಾದ್ರು ಹೌಸ್ ರೆಂಟ್ ಅಲವನ್ಸ್ ಇರ್ಲಿಲ್ಲ ಅಂದ್ರೆ ಅವಾಗ ಅವರು ಬಾಡಿಗೆ ಮನೆ ಒಳಗದಾರ, ಅದ್ರ ಹೌಸ್ ರೆಂಟ್ ಅಲವನ್ಸ್ ಸಿಗಂಗಿಲ್ಲ. ದೇ ಕ್ಯಾನ್ ಕ್ಲೇಮ್ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್. ಸೊ ಎಷ್ಟಂದ್ರೆ ಲಿಸ್ಟ್ ಆಫ್ ದಿ ಫಾಲೋಯಿಂಗ್ ಕ್ಯಾನ್ ಬಿ ಟೇಕನ್. ಆಕ್ಚುಯಲ್ ರೆಂಟ್ ಇನ್ ಎಕ್ಸೆಸ್ ಆಫ್ 10% ಆಫ್ ಟೋಟಲ್ ಇನ್ಕಮ್. ಈಗ ನೀವು ಸ್ಯಾಲ್ರಿ ರೆಂಟ್ ಮಾಡ್ಕೊಂಡ್ರೆ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲ್ರಿ ಅಂತ ತಗೋತೀವಿ, ಆದ್ರೆ ಇಲ್ಲಿ ಟೋಟಲ್ ಇನ್ಕಮ್ ತಗೋಬಹುದು. Number 2, 25% of total income. Number 3, 5,000 per month, whichever is less. Whichever is less. ಅದನ್ನ ನಾವು ಅಂಡರ್ ಸೆಕ್ಷನ್ 80GG ಒಳಗೆ ಎಕ್ಸೆಪ್ಟ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ 80G ಅಂದ್ರೆ ಏನು? ಡೊನೇಷನ್. 80GG ಅಂದ್ರೆ ಏನು? ರೆಂಟ್. ಯಾವಾಗ HRA ಇರ್ಲಿಲ್ಲ ಅಂದ್ರೆ ಎಷ್ಟು? ಆಕ್ಚುಯಲ್ ರೆಂಟ್ 10% ಆಫ್ ಟೋಟಲ್ ಇನ್ಕಮ್ ಗೆ ಜಾಸ್ತಿ ಇದ್ದದ್ದು, ಅಥವಾ 25% ಆಫ್ ಟೋಟಲ್ ಇನ್ಕಮ್, ಅಥವಾ 5,000 ಪರ್ ಮಂತ್, ವಿಚೆವರ್ ಇಸ್ ಲೆಸ್. ನೆಕ್ಸ್ಟ್ ಮತ್ತೆ ಎಕ್ಸ್ಟೆನ್ಷನ್ 80GA. ಎಲ್ಲಿ ಸಿಗ್ತೈತೆ ಅಂದ್ರೆ ಇದು ಡೊನೇಷನ್ ಟು ಸೈಂಟಿಫಿಕ್ ರಿಸರ್ಚ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಒಂದ್ ವೇಳೆ ನಾವು ಸೈಂಟಿಫಿಕ್ ರಿಸರ್ಚ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಡೊನೇಷನ್ ಮಾಡಿದ್ವಿ ಅಂದ್ರೆ ವಿ ಕ್ಯಾನ್ ಕ್ಲೇಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80GA. ಎಷ್ಟು ಡಿಡಕ್ಷನ್ ಕ್ಲೇಮ್ ಮಾಡ್ಕೋಬೇಕಂದ್ರೆ 100% ನಾವು ಎಷ್ಟು ಡೊನೇಷನ್ ಕೊಟ್ಟಿರ್ತೀವಲ್ಲ ಅಷ್ಟು ನಾವು ಡಿಡಕ್ಷನ್ಸ್ ಅನ್ನ ಕ್ಲೇಮ್ ಮಾಡ್ಕೋಬೇಕು. ಅಗೇನ್ ಕಂಡೀಷನ್, ಡಾಕ್ಯುಮೆಂಟರಿ ಎವಿಡೆನ್ಸ್ ಹ್ಯಾಸ್ ಟು ಬಿ ದೇರ್, ನೋಟಿಫೈಡ್ ಇರ್ಬೇಕು. ಹಂಗ ನಾವ್ ಯಾರಿಗೋ ಇಲ್ಲ ಸೈಂಟಿಫಿಕ್ ರಿಸರ್ಚ್ ಮಾಡತ್ತಾರ ಅಂತ ಕೊಟ್ವಿ ಅಂದ್ರೆ ದಟ್ ದಿಸ್ ಸೆಕ್ಷನ್ ಇಸ್ ನಾಟ್ ಅಪ್ಲಿಕೇಬಲ್. ನೆಕ್ಸ್ಟ್ ಇಂಪಾರ್ಟೆಂಟ್ 80GGC. ಸೊ ನೀವು ಇನಿಷಿಯಲ್ ನೆನ್ಪಿಟ್ಕೊಂಡ್ಬಿಡ್ರಿ 80GGC, ಕಾಂಟ್ರಿಬ್ಯೂಷನ್ ಟು ಪೊಲಿಟಿಕಲ್ ಫಂಡ್. ಎಲ್ಲಿ ಸಿಗ್ತೈತೆ ಅಂದ್ರೆ ಇದು ಕಾಂಟ್ರಿಬ್ಯೂಷನ್ ಟು ಪೊಲಿಟಿಕಲ್ ಫಂಡ್ ಇದ್ದಾಗ ಈ ಸೆಕ್ಷನ್ ಅಪ್ಲಿಕೇಬಲ್ ಆಕೈತಿ. ಪೊಲಿಟಿಕಲ್ ಫಂಡ್ ಹೆಂಗಿರ್ಬೇಕಂದ್ರೆ ಅಪ್ರೂವ್ಡ್ ಪಾರ್ಟಿ ಆಗಿರ್ಬೇಕು. ಅಪ್ರೂವ್ಡ್ ಪಾರ್ಟಿ ಅದು ಅಮೌಂಟ್ ಹೆಂಗ್ ಕೊಡ್ಬೇಕು ನಾವಂದ್ರೆ ಬೈ ಚೆಕ್ ಕೊಡ್ಬೇಕು. ಮತ್ತೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇರ್ಬೇಕಲ್ಲಿ. ಕಂಪಲ್ಸರಿ ಅವರು ಪಾರ್ಟಿಯವರು ನಮಗೆ ರಿಸೀಟ್ ಕೊಡ್ಬೇಕು, ಹೌದು ನಾವು ಡೊನೇಷನ್ ಕೊಟ್ಟಿವಿ ಅಂತ ರಿಸೀಟ್ ಕೊಡ್ಬೇಕು. ದಟ್ ಕೇಸ್ 100% ಕ್ಯಾನ್ ಬಿ ಕ್ಲೇಮ್ಡ್. ಯಾವ ಸೆಕ್ಷನ್ ಒಳಗೆ? 80GGC. ನೆಕ್ಸ್ಟ್ ಸೆಕ್ಷನ್ 80QQB. ಇಟ್ ಇಸ್ ರಿಲೇಟೆಡ್ ಟು ರಾಯಲ್ಟಿ. ಫಾರ್ ದಿ ಇನ್ಕಮ್ ರಿಲೇಟೆಡ್ ಟು ರಾಯಲ್ಟಿ ಆಫ್ ದಿ ಆಥರ್ಸ್ ಆಫ್ ಸರ್ಟನ್ ಬುಕ್ಸ್ ಅದರ್ ದನ್ ಟೆಕ್ಸ್ಟ್ ಬುಕ್ಸ್. ಅಂದ್ರೆ ಎಷ್ಟು ಕ್ಲೇಮ್ ಮಾಡ್ಕೋಬಹುದು ನಾವು? ಆಕ್ಚುಯಲ್ ರಾಯಲ್ಟಿ ಇನ್ಕಮ್ ಆರ್ 3 lakhs, ವಿಚೆವರ್ ಇಸ್ ಲೆಸ್. ಆಕ್ಚುಯಲ್ ರಾಯಲ್ಟಿ ಇನ್ಕಮ್ ಎಷ್ಟು ಅಥವಾ 3 lakhs, ವಿಚೆವರ್ ಇಸ್ ಲೆಸ್ ಕ್ಲೇಮ್ ಮಾಡ್ಕೋಬಹುದು. ಸೊ ಇಲ್ಲಿ ಮ್ಯಾಕ್ಸಿಮಮ್ 15% ವ್ಯಾಲ್ಯೂ ಆಫ್ ದಿ ಬುಕ್ಸ್ ಸೋಲ್ಡ್ ಅವ್ರು ಹೇಳಾರ. ಸೊ ಒಂದ್ ವೇಳೆ ಇದಕ್ಕೆ ಜಾಸ್ತಿ ಇತ್ತು, ಇನ್ಕಮ್ 3 lakhs ಜಾಸ್ತಿ ಇತ್ತು ಅಂತ ಕೇಸ್ನಾಗ ಮ್ಯಾಕ್ಸಿಮಮ್ ನಾವ್ ಎಷ್ಟು ಕ್ಲೇಮ್ ಮಾಡ್ಕೋಬಹುದು ಅಂದ್ರೆ 15%. QQB ಒಳಗ. ನೆಕ್ಸ್ಟ್ 80RRB. RRB ಎಕ್ಸಾಮ್ ನೆನ್ಪಿಟ್ಕೋರಿ, ಅಂದ್ರೆ ನಿಮ್ಗೆ ನೆನಪಾಗ್ತಾವ. ಫಾರ್ ರಾಯಲ್ಟಿ ಆನ್ ದಿ ಪೇಟೆಂಟ್ಸ್. ಸೊ ಅಗೇನ್ ಆಕ್ಚುಲಿ ರಾಯಲ್ಟಿ ಇನ್ಕಮ್ ಆರ್ 3 lakhs, ವಿಚೆವರ್ ಇಸ್ ಲೆಸ್, ಸೇಮ್ ಕಂಡೀಷನ್. ನೆಕ್ಸ್ಟ್ 80TTA. ಸೊ 80TTA ನಾವೇನ್ ಕ್ಲೇಮ್ ಮಾಡ್ಕೋಬಹುದು ಅಂದ್ರೆ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಇನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ಇದು ಸೆಕ್ಷನ್ ಸಂಬಂಧಪಟ್ಟದಂದ್ರೆ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಇನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಒಳಗ ಮ್ಯಾಕ್ಸಿಮಮ್ 10,000. ಸೊ ಈಗ ಮ್ಯಾಕ್ಸಿಮಮ್ 10,000 ಅಂಡರ್ ಸೆಕ್ಷನ್ 80TTA ನಾವು ಕ್ಲೇಮ್ ಮಾಡ್ಕೋಬಹುದು. ಸೊ ಇಲ್ಲಿ ಒಂದ್ ಏನ್ ಬರ್ತೈತೆ ಅಂದ್ರೆ ಆಕ್ಚುಲಿ ಒಂದು ಸೆಕ್ಷನ್ ಅದು ಆಲ್ರೆಡಿ ಸೆಕ್ಷನ್ 10 ಒಳಗ ಇಂಟ್ರೆಸ್ಟಿಗೆ ಡಿಡಕ್ಷನ್ಸ್ ಅನ್ನ ಕ್ಲೇಮ್ ಮಾಡಕ್ ಒಂದು ಅವಕಾಶ ಕೊಟ್ಟಾರ. ಅದು ಯಾವ ಸಂಬಂಧಪಟ್ಟದಂದ್ರೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಅಷ್ಟೇ. ಅಂದ್ರೆ ಇದು ಪೋಸ್ಟ್ ಆಫೀಸ್ SB ಅಕೌಂಟಿಗೂ ಬರ್ತೈತಿ, ಸೇವಿಂಗ್ ಬ್ಯಾಂಕ್ ಅಕೌಂಟಿಗೂ ಬರ್ತೈತಿ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15 ಒಳಗ ಸಿಂಗಲ್ ಅಕೌಂಟ್ ಇದ್ರೆ 3,500, ಜಾಯಿಂಟ್ ಅಕೌಂಟ್ ಇದ್ರೆ 7,000 ಮಟ್ಟ ನೀವು ಕ್ಲೇಮ್ ಮಾಡ್ಕೋಬಹುದು. ಇದು ಇನ್ ಅಡಿಷನ್ ಇದೆ. ಈ 10,000 ಇರ್ತಲ್ಲ ಇದ್ರ ಅಡಿಷನ್ ಅದ, ಇದನ್ನ ಪ್ಲಸ್ ಇದು. ಈಗಂತೂ ನಿಮ್ಗೆ ಅಂಡರ್ ಸೆಕ್ಷನ್ 80TT ಒಳಗ ಬರೀ ಇಂಟ್ರೆಸ್ಟ್ ಆನ್ ಸೇವಿಂಗ್ ಬ್ಯಾಂಕ್ ಅಕೌಂಟಿಗೆ ಬರ್ತೈತಿ. ಇದು 10 ಎದಕ್ ಬರ್ತೈತಿ? ಇದು ಪೋಸ್ಟ್ ಆಫೀಸ್ SB ಅಕೌಂಟ್ ಅಷ್ಟ. ಆದ್ರೆ ಇದು ಯಾವುದೇ ಅಕೌಂಟಿಗೆ, ಯಾವುದೇ ಫಸ್ಟಿಗೆ ಇಲ್ಲಷ್ಟೇ ಇತ್ತು, ಆಮೇಲೆ ಇದನ್ನ ಎಕ್ಸ್ಟೆನ್ಷನ್ ಮಾಡಿ 80TT ಇನ್ಕ್ಲೂಡ್ ಮಾಡಿದ್ರು. ಮ್ಯಾಕ್ಸಿಮಮ್ ಎಷ್ಟು 80TT ಒಳಗ? 10,000. ಮತ್ತೆ ಎಕ್ಸ್ಟೆನ್ಷನ್ ಮಾಡಿ ನೆಕ್ಸ್ಟ್ ಫೈನಾನ್ಷಿಯಲ್ ಬಿಲ್ 80TTB ಅಂತ ಇನ್ಕ್ಲೂಡ್ ಮಾಡಿದ್ರು.
ಹಂಗಾರೆ ಇದು ಇದಕ್ಕೆ ಸಂಬಂಧಪಟ್ಟಂತ ಇದ್ದಂಗೆ ಆಗ್ತದಲ್ಲ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಫಾರ್ ಸೀನಿಯರ್ ಸಿಟಿಸನ್ ಇನ್ಕ್ಲೂಡ್ ಮಾಡಿದ್ರೆ ಇಲ್ಲೇ ಮ್ಯಾಕ್ಸಿಮಮ್ 50,000 ಕ್ಲೇಮ್ ಮಾಡ್ಕೋಬಹುದು. ಇಂಟ್ರೆಸ್ಟ್ ಆನ್ ಸೀನಿಯರ್ ಸಿಟಿಸನ್ ಡೆಪಾಸಿಟ್ ಇದ್ರೆ ಮ್ಯಾಕ್ಸಿಮಮ್ 50,000. ಇದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಎಲ್ಲೇ ಇರಬಹುದು, ಇದು ಬ್ಯಾಂಕ್ನಾಗರ ಇರಬಹುದು ಅಥವಾ ಪೋಸ್ಟ್ ಆಫೀಸ್ನಾಗಾದ್ರೂ ಇರಬಹುದು. ನೆಕ್ಸ್ಟ್ ಅಂಡರ್ ಸೆಕ್ಷನ್ 80U ಡಿಡಕ್ಷನ್ಸ್ ಟು ಅ ಪರ್ಸನ್ ವಿತ್ ಡಿಸಬಿಲಿಟಿ. ಯಾರಿಗೆ ಪರ್ಸನ್ಗೆ ಡಿಸಬಿಲಿಟಿ ಇರ್ತೈತಿ ಅವ್ರಿಗೆ ಈ ಡಿಡಕ್ಷನ್ಸ್ ಅನ್ನ ಕ್ಲೇಮ್ ಮಾಡಕ್ಕೆ ಅವಕಾಶ ಕೊಟ್ಟಾರ. ಸೊ ಇದು ಇರೆಸ್ಪೆಕ್ಟಿವ್ ಆಫ್ ದಿ ಅಮೌಂಟ್ ಇದನ್ನ ಕ್ಲೇಮ್ ಮಾಡ್ಕೋಬಹುದು. ಅಂದ್ರೆ ಯಾವ್ದು ಮ್ಯಾಕ್ಸಿಮಮ್ ಎಷ್ಟು 75,000. ಅಗೇನ್ ಇದು ಸೇಮ್ ಕಂಡೀಷನ್ 40%, 80% ಬೇಸ್ ಮ್ಯಾಗ ಸೆವರ್ ಡಿಫಿಕಲ್ಟೀಸ್ ಇದ್ರೆ 1,25,000. ಸೊ ದಿಸ್ ಇಸ್ ಆಲ್ ಅಬೌಟ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ನೆನ್ಪಿಟ್ಕೊಳಕ್ ಪ್ರಯತ್ನ ಮಾಡ್ರಿ. ನಾ ಯಾವ ಡಿಡಕ್ಷನ್ಸ್ ಕೇಳ್ತೇನೆ ಅದು ತಲೆಗೆ ಬಂದ್ಬಿಡೋಕೆ. 80D, 80DD, 80DD, 80G, 80GA ತಲೆಯಾಗ ಹಿಂಗ ಕೂಡಿಸ್ಕೋತ ಹೋಗ್ರಿ. ಇದನ್ನ ಏನ್ ಕೊಟ್ಟೆನಲ್ಲ ಇದನ್ನ ಬರ್ಕೊಂಡು ನೀಟಾಗಿ ಬರ್ಕೊಂಡು ನಿಮ್ ಕಣ್ಮುಂದೆ ಇಟ್ಕೋರಿ ಕಾಯಮ್ಮ. ಯು ಶುಡ್ ಟ್ರೈ ಟು ರಿಮೆಂಬರ್ ದಿಸ್. ಈಗ ನಾವು 80G ಒಳಗ ಏನೈತೆ ಅಂತ ನೋಡೋಣ. ಡಿಡಕ್ಷನ್ ಫಾರ್ ಡೊನೇಷನ್. ಜಸ್ಟ್ ನಾನು ನಿಮ್ಗೆ ಈಸಿಯಾಗಿ ನೆನಪಿರುವಂಗ ಹೇಳಿರ್ತೇನೆ. ಇಲ್ಲೇ 80G ಒಳಗ ವಿತ್ ಲಿಮಿಟ್ ಮತ್ತೆ ವಿದೌಟ್ ಲಿಮಿಟ್ ಅಂತ ಬರ್ತೈತಿ ಡೊನೇಷನ್ಸ್ ಒಳಗ. ಈಗ ನಾವು ಡೊನೇಷನ್ ಬೇರೆ ಬೇರೆ ರೀತಿಯಿಂದ ಡೊನೇಷನ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಡೊನೇಷನ್ ನಾವೀಗ ಫಾರ್ ಎಕ್ಸಾಂಪಲ್ ಈ COVID-19 ಅದಕ್ಕೆ ನಾವು ಡೊನೇಷನ್ ಕೊಡ್ತೀವಿ. ಸೊ ಲಾಸ್ಟ್ ಟೈಮ್ ಫ್ಲಡ್ ಬಂತು, ಸಿಕ್ಕಾಪಟ್ಟಿ ಫ್ಲಡ್ ಬಂತು, ಅಲ್ಲಿ ನಾವು ಡೊನೇಷನ್ ಕೊಟ್ಟಿರ್ಬೋದು. ಅಥವಾ ನಾವು ಯಾರಿಗೋ ಲಗ್ನ ಮಾಡಿಸಿರ್ಬೋದು, ಅಥವಾ ನಾವು ಟೆಂಪಲ್ಗೆ ಹಾಕಿರ್ಬೋದು. ಹಾಗಾದ್ರೆ ಯಾವ ಡೊನೇಷನ್ಗೆ ನಮ್ಗೆ ಕ್ಲೇಮ್ ಸಿಗತೈತಿ ಅದು ಸಿಗಂಗಿಲ್ಲ. ಈಗ ನಾವು ಟೆಂಪಲ್ಗೆ ಹಾಕಿದ್ರೆ ಕ್ಲೇಮ್ ಸಿಗಂಗಿಲ್ಲ, ಯಾಕಂದ್ರೆ ಅಲ್ಲಿ ರಿಸಿಟ್ ಇರಂಗಿಲ್ಲ. ಆದ್ರೆ ನಾವು ಈ COVID-19 ಏನಾದ್ರು ಡೊನೇಷನ್ ಮಾಡಿದ್ರೆ ನಾವು ಡೆಫಿನೆಟ್ಲಿ ವಿ ಕ್ಯಾನ್ ಕ್ಲೇಮ್ ದಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಸೊ ಹಂಗ ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಅವರು ಬೇರೆ ಬೇರೆ ಡೊನೇಷನ್ಸ್ ಎಷ್ಟು ನಾವು ಕ್ಲೇಮ್ ಮಾಡ್ಕೋಬಹುದು ಅಂತ ಹೇಳಿ ಅವರು ನೋಟಿಫೈ ಮಾಡ್ಯಾರ. ಸೊ ಅಲ್ಲಿ ಒಂದಂದ್ರೆ ವಿತ್ ಲಿಮಿಟ್ ವಿದೌಟ್ ಲಿಮಿಟ್ ಅಂತ ಮಾಡ್ಯಾರ. ವಿತ್ ಲಿಮಿಟ್ ಮಾಡುವಾಗ ನಾವು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಜೊತೆ ಕಂಪೇರ್ ಮಾಡ್ತೀವಿ. ಸೊ ಭಾಳ ಸಲ ಕೇಳ್ತಾರೆ ವಾಟ್ ಇಸ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿ. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಸಿಂಪಲ್ ಮೀನಿಂಗ್ ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲೆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲೆಸ್ ಇನ್ಕಮ್ ಫ್ರಮ್ ಅಸೋಸಿಯೇಷನ್ ಆಫ್ ಫರ್ಮ್, ಲೆಸ್ ಡಿಡಕ್ಷನ್ ಫ್ರಮ್ 80C to 80U ಎಕ್ಸೆಪ್ಟ್ 80G. ಇದೇನು 80G ಐತಲ್ಲ ಅದನ್ನ ಬಿಟ್ಟು ಡಿಡಕ್ಷನ್ಸ್ ಇಷ್ಟು ಲೆಸ್ ಮಾಡಿ ಬಂದ ಆನ್ಸರಿಗೆ ನಾವು ಗ್ರಾಸ್ ಟೋಟಲ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಮೈನಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಮೈನಸ್ ಇನ್ಕಮ್ ಫ್ರಮ್ ಅಸೋಸಿಯೇಷನ್ ಆಫ್ ಫರ್ಮ್, ಮೈನಸ್ ಡಿಡಕ್ಷನ್ ಫ್ರಮ್ 80C to 80U ಎಕ್ಸೆಪ್ಟ್ 80G. ಸೊ ಇದು ವಿತ್ ಲಿಮಿಟ್ ವಿದೌಟ್ ಲಿಮಿಟ್ ಕ್ಯಾಲ್ಕುಲೇಷನ್ ಮಾಡೋ ಮುಂದೆ ಅದನ್ನ ನೋಡ್ಬೇಕು. ಸೊ ಇದು ಲಿಸ್ಟ್ ನೋಡಿ ಹೆದರಕ್ ಹೋಗ್ಬೇಡ್ರಿ. ಡೊನೇಷನ್ಸ್ ಬೇರೆ ಬೇರೆ ವೆರೈಟಿ ಡೊನೇಷನ್ಸ್ ಅದಾವ. ನಮಗೆ ನೆನಪಿಟ್ಕೊಳೋದು ಡಿಫಿಕಲ್ಟಿ ಅಂತ ಅನಿಸ್ತೈತೆ ಸ್ಟಾರ್ಟಿಂಗ್ ನೋಡಿದ್ರೆ. ನಾನು ನಿಮ್ಗೆ ಅಂತಕ್ಕೆ ಹೇಳ್ತೇನೆ, ಈಸಿಯಾಗಿ ಹೇಳ್ಬಿಡ್ತೀರಿ. ನನಗೆ ಇಲ್ಲಿ ಡೊನೇಷನ್ ಒಳಗೆ 4 ವೆರೈಟಿ ಡೊನೇಷನ್ ಅದಾವ. ವಿದೌಟ್ ಲಿಮಿಟ್ 100%, ಅಂದ್ರೆ ಏನು ಲಿಮಿಟೇ ಇಲ್ಲ, ನೀವು ಎಷ್ಟು ಬೇಕಾದಷ್ಟು ನೀವು ಡೊನೇಷನ್ ಮಾಡ್ಬೋದು. 100% ಡಿಡಕ್ಷನ್ಸ್ ಅನ್ನ ಕ್ಲೇಮ್ ಮಾಡ್ಕೋಬಹುದು. ಇದು ಲಿಮಿಟೇ ಇಲ್ಲ, 50% ಅಷ್ಟೇ ಡಿಡಕ್ಷನ್ ಕ್ಲೇಮ್ ಮಾಡ್ಕೋಬಹುದು. ಇದು ಲಿಮಿಟ್ ಐತಿ, ಎಷ್ಟು ನಾವು ಡೊನೇಷನ್ ಮಾಡ್ಬೇಕು ಅನ್ನೋದು ಲಿಮಿಟ್ ಹಾಕ್ಯಾರ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಕಂಪೇರ್ ಮಾಡಿ. ಅಲ್ಲಿ ನಾವು ವಿತ್ ಲಿಮಿಟ್ 100% ಡಿಡಕ್ಷನ್, ವಿತ್ ಲಿಮಿಟ್ 50% ಡಿಡಕ್ಷನ್. ಅಂದ್ರೆ ಬೇರೆ ಬೇರೆ ಡೊನೇಷನ್ಸ್ ಅದಾವ. ಆ ಬೇರೆ ಬೇರೆ ಡೊನೇಷನ್ಸ್ಗೆ ಬೇರೆ ಬೇರೆ ರೇಟ್ ಅಪ್ಲಿಕೇಬಲ್ ಆಕೈತಿ. ಈಗ ನಾವು ಒಂದ್ 2-3 ಡೊನೇಷನ್ಸ್ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಕೈತಿ ಡೊನೇಷನ್ ಅಂದ್ರೆ ಏನಿವ ಅಂತೇಳಿ. ಸೊ ಇಲ್ಲಿ ಜಸ್ಟ್ ನೋಡ್ರಿ ಒಂದ್ 2-3. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ ಅರ್ಮೇನಿಯಾ ಅರ್ಥಕ್ವೆಕ್ ಫಂಡ್, ನೆಕ್ಸ್ಟ್ ಆಫ್ರಿಕಾ ಫಂಡ್, ನ್ಯಾಷನಲ್ ಡಿಫೆನ್ಸ್ ಫಂಡ್, ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮನಿ, ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್, ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್, ಈ ಟೈಪ್ ಬೇರೆ ಬೇರೆ ಫಂಡ್ಸ್ ಇರ್ತಾವ. ನಿಮ್ ಕಲ್ಚರಲ್ ಫಂಡ್, NSS ಫಂಡ್, ಡಿಸಬಿಲಿಟಿ, ಸೊ ಸಾಕ್ಷರತಾ ಸಮಿತಿ, ಇವೆಲ್ಲ ಇರ್ತಾವ. ಈಗ ನಮ್ಗೆ ಅಂದ್ರೆ ಒಂದು ಫಂಡ್ಸ್ ನೋಡಿದ್ರೆ ನಿಮ್ಗೆ ಏನ್ ಅರ್ಥ ಆಕೈತೆ ಅಂದ್ರೆ ಗುಜರಾತ್ ಫಂಡ್, ಆಂಧ್ರ ಪ್ರದೇಶ್ CM ಫಂಡ್. ಸೊ ಈ ಫಂಡ್ಸ್ ಎಲ್ಲ ಯಾರು ಮೇಂಟೈನ್ ಮಾಡ್ತಾರ ಅಂದಂಗ ಆತಿವಲ್ಲ, ಗೌರ್ಮೆಂಟ್ನವ್ರು ಮೇಂಟೈನ್ ಮಾಡ್ದಂಗ ಆತಿ ಫಂಡ್ಸ್. ಇಷ್ಟು ಪ್ರೈವೇಟ್ನವ್ರಲ್ಲ, ಪ್ರೈವೇಟ್ನವ್ರು ಮಾಡಿದ್ರೆ ಒಟ್ಟ ಜಗಾನ ಇಲ್ಲ 80G ಒಳಗೆ. ಅಂದ್ರೆ ಇವೆಲ್ಲ ಫಂಡ್ಸ್ ಏನಿವ ಗೌರ್ಮೆಂಟ್ನವ್ರು ಮೇಂಟೈನ್ ಮಾಡುವಂತ ಫಂಡ್ಸ್. ಇವೆಲ್ಲದ ಪರ್ಪಸ್ ನೋಡ್ರಿ. ಇದು ರಿಲೀಫ್ ಫಂಡ್ ಅಂದ್ರೆ ಏನಾರ ಈಗ ಡಿಸಾಸ್ಟರ್ ಆಗಿರ್ತೈತಿ. ಈಗ ಸದ್ಯ COVID-19 ಒಳಗೆ ವಿಕ್ಟಿಮ್ಸ್ ಆದವ್ರಿಗೆ ಗೌರ್ಮೆಂಟ್ನವರು ಫಂಡ್ಸ್ ಅಮೌಂಟ್ ಅನ್ನ ಕೊಡ್ತಾರ, ಅಥವಾ ಫುಡ್ ಅನ್ನ ಸಪ್ಲೈ ಮಾಡ್ತಾರ, ಬೇರೆ ಬೇರೆ ರೀತಿಯಿಂದ ಹೆಲ್ಪ್ ಮಾಡಕ್ ಪ್ರಯತ್ನ ಮಾಡ್ತಾರ. ಹಂಗಾರೆ ಅಲ್ಲಿ ಎಲ್ಲಿ ಇರ್ತೈತಿ ಫಂಡ್ಸ್, ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಇರ್ತೈತಿ, ಮೇಂಟೈನ್ ಮಾಡ್ತಾರ ಅವ್ರು. ಅಂದ್ರೆ ಈಗ ಯಾವಾಗ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಬಂದಾಗ ನಾವು ವಿ ಶುಡ್ ಬಿ ಇನ್ ದಿ ಪೊಸಿಷನ್ ಟು ಮೀಟ್ ದಟ್ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಅಂತ ತಿಳ್ಕೊಂಡು ಅದನ್ನ ಫಂಡ್ ನ ಜನರಲ್ ಪಬ್ಲಿಕ್ ನವ್ರಿಗೂ ಹಾಕಾಕ ಅಂತ ಹೇಳಿ ಹೇಳ್ತಾರ ಅವ್ರು. ಅಂದ್ರೆ ಎನ್ಕರೇಜ್ ಮಾಡ್ತಾರ, ನೀವು ಹಾಕ್ರಿ ಫಂಡ್ಸ್ ಕಾಂಟ್ರಿಬ್ಯೂಷನ್ ಮಾಡ್ರಿ. ಅಂದ್ರೆ ನಾನು ಕಾಂಟ್ರಿಬ್ಯೂಷನ್ ಮಾಡಿದ್ರೆ ನನಗೇನ್ ಲಾಭ, ಐ ಕ್ಯಾನ್ ಕ್ಲೇಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಹಂಗ ಅಂತಾವು ಸಾಕಷ್ಟು ಫಂಡ್ಸ್ ಅದಾವ. ನ್ಯಾಷನಲ್ ಡಿಫೆನ್ಸ್ ಫಂಡ್ ಅಂದ್ರೆ ಡಿಫೆನ್ಸ್ ನ ಸ್ಟ್ರಾಂಗ್ ಮಾಡಕ್ ಅಂತ ಹೇಳಿ ನನ್ನ ಕಾಂಟ್ರಿಬ್ಯೂಷನ್ಸ್ ನಾ ಮಾಡಬಹುದು ಈ ಫಂಡ್ ಒಳಗ. ಸೊ ನೆಕ್ಸ್ಟ್ ನ್ಯಾಷನಲ್ ಫಂಡ್ ಫಾರ್ ಕಂಟ್ರೋಲ್ ಆಫ್ ಡ್ರಗ್ಸ್, ನ್ಯಾಷನಲ್ ಟ್ರಸ್ಟ್ ವೆಲ್ಫೇರ್ ಫಾರ್ ಡಿಸಬಿಲಿಟಿ,
ಸೊ ಈ ಟೈಪ್ ಯೂನಿವರ್ಸಿಟಿ ಆಫ್ ಎಜುಕೇಶನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ಜಿಲ್ಲಾ ಸಾಕ್ಷರತಾ ಸಮಿತಿ, ಮಹಾರಾಷ್ಟ್ರ CM ಅರ್ಥಕ್ವೇಕ್ ಫಂಡ್, ಇದೇ ಟೈಪ್ ಇಲ್ಲೇನು ಅದಾವ ನೋಡ್ರಿ ಫಂಡ್. ಜವಾಹರ್ಲಾಲ್ ನೆಹರು ಫಂಡ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್, ರಾಜೀವ್ ಗಾಂಧಿ ಫೌಂಡೇಶನ್, ನೆಕ್ಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಫಂಡ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್, ಈ ಟೈಪ್ ಬೇರೆ ಬೇರೆ ಫಂಡ್ಸ್ ಬಂದು. ಒಲಿಂಪಿಕ್ ಗವರ್ಮೆಂಟ್ ಅಥಾರಿಟಿ ಇನ್ಸ್ಟಿಟ್ಯೂಷನ್ ಫಾರ್ ಚಾರಿಟಬಲ್ ಪರ್ಪಸ್, ಡೊನೇಷನ್ ಟು ಎನಿ ನೋಟಿಫೈಡ್ ಟೆಂಪಲ್, ಚರ್ಚ್, ಗುರುದ್ವಾರ, ಮಾಸ್ಕ್, ಆರ್ಕಿಯಾಲಜಿ, ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಫಾರ್ ರಿನೋವೇಷನ್ ಅಂಡ್ ರಿಪೇರ್ಸ್, ಈ ಟೈಪ್ ಬೇರೆ ಬೇರೆ ಫಂಡ್ಸ್ ನ ಮೇಂಟೈನ್ ಮಾಡ್ತಾರೆ. ನಾವು ಈ ಫಂಡ್ಸಿಗೆ ಕಾಂಟ್ರಿಬ್ಯೂಷನ್ ಮಾಡಿದಾಗ ಎಷ್ಟು ಡಿಡಕ್ಷನ್ ಕ್ಲೇಮ್ ಮಾಡ್ಬೋದು. ಸೊ ಇದು ದೊಡ್ಡದ ಲಿಸ್ಟ್ ನೆನ್ಪಿಟ್ಕೊಳ್ಳೋ ಡಿಫಿಕಲ್ಟಿ ಆದ್ರೆ ಸಣ್ಣ ಲಿಸ್ಟ್ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಇದು ನೆನ್ಪಿಟ್ಕೋರಿ, ಜವಾಹರ್ಲಾಲ್ ನೆಹರು ನೆನ್ಪಿರ್ತಾರ, ಇಂದಿರಾ ಗಾಂಧಿ ನೆನ್ಪಿರ್ತಾರ, ರಾಜೀವ್ ಗಾಂಧಿ ನೆನ್ಪಿರ್ತಾರ. ಇನ್ನೊಂದು ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್. ಸೊ ಇವರೆಲ್ಲ ಪ್ರೈಮ್ ಮಿನಿಸ್ಟರ್ ಇದ್ರ ಅದನ್ನೊಂದು ನೆನ್ಪಿಟ್ಕೋರಿ. ಸೊ ಹಂಗಾರೆ ಯಾವ ಈ ಲಿಸ್ಟ್ ನಾವ್ ಬಂತು ವಿದೌಟ್ ಲಿಮಿಟ್ 50% ಒಳಗ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರೆಲ್ಲಾರು ಪ್ರೈಮ್ ಮಿನಿಸ್ಟರ್ ಇದ್ರ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ಅಂತ ನೆನ್ಪಿಟ್ಕೋರಿ. ಇಲ್ಲೇ ನಾವ್ ಏನಾರ ಡೊನೇಷನ್ ಮಾಡಿದ್ವಿ ಅಂದ್ರೆ 50% ವಿದೌಟ್ ಲಿಮಿಟ್ ಕ್ಲೇಮ್ ಮಾಡ್ಕೋಬಹುದು. ಅವ್ರು 2,000 ಕೊಟ್ಟಿದ್ರೆ ನಮ್ಗೆ ಎಷ್ಟು ಕ್ಲೇಮ್ ಮಾಡ್ಕೋಬಹುದು ಅಂಡರ್ ಸೆಕ್ಷನ್ 80G 1,000 ಕ್ಲೇಮ್ ಮಾಡ್ಕೋಬಹುದು. ಸೊ ಇಲ್ಲಿ 2,000 ಕೊಟ್ಟಿದ್ರೆ ಪೂರ್ತಿ 2,000 ಕ್ಲೇಮ್ ಮಾಡ್ಕೋಬಹುದು ಡಿಡಕ್ಷನ್. ಇಲ್ಲಿ 2,000 ಕೊಟ್ಟಿದ್ರೆ ಈ ಫಂಡ್ಸಿಗೆ ನಾವು ಏನಾರು ಹಾಕಿದ್ವಿ ಅಂದ್ರೆ ಈ 4 ಫಂಡ್ಸಿಗೆ ಅದ್ರೊಗರ ಬರೀ 1,000 ಕ್ಲೇಮ್ ಮಾಡ್ಕೋಬಹುದು. ಈಗ ವಿತ್ ಲಿಮಿಟ್ ಇಲ್ಲಿ ನಾವು ಒಮ್ಮಿಕ್ಲಿ ಹೇಳಕ್ ಬರಂಗಿಲ್ಲ, ವಿತ್ ಲಿಮಿಟ್ ಕಂಪೇರ್ ಮಾಡ್ಕೋಬೇಕು. ಅದ್ರಾಗ ಯಾವ ಬರ್ತಾವಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಫಂಡ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್, ಇವೆರಡನ್ನೂ ನೆನ್ಪಿಟ್ಕೋಬಹುದು. ಸೊ ಡೊನೇಷನ್ ಟು ಫ್ಯಾಮಿಲಿ ಪ್ಲಾನಿಂಗ್ ಫಂಡ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್, ಇದೆರಡು ನೆನ್ಪಿಡುದು, ಇವ್ 4 ನೆನ್ಪಿಡುದು. ನೆಕ್ಸ್ಟ್ ಗೌರ್ಮೆಂಟ್ ಇದನ್ನು ನೆನ್ಪಿಟ್ಕೊಂಡು ಗ್ಯಾರಂಟಿ ಪ್ರಯತ್ನ ಮಾಡ್ಬೋದು. ಗೌರ್ಮೆಂಟ್ ಆರ್ ಅಪ್ರೂವ್ಡ್ ಅಥಾರಿಟಿ ಆರ್ ಇನ್ಸ್ಟಿಟ್ಯೂಷನ್ ಫಾರ್ ಎನಿ ಚಾರಿಟಬಲ್ ಪರ್ಪಸ್, ಬೇರೆ ಯಾವುದೋ ಚಾರಿಟಬಲ್ ಪರ್ಪಸ್ ಸಂಬಂಧ ಅಪ್ರೂವ್ಡ್ ಅಥಾರಿಟಿಗೆ ಅಥವಾ ಇನ್ಸ್ಟಿಟ್ಯೂಷನ್ಗೆ ನಾವು ಡೊನೇಷನ್ ಮಾಡಿದ್ವಿ ಅಂದ್ರೆ ದಟ್ ಕ್ಯಾನ್ ಆಲ್ಸೋ ಬಿ ರಿಮೆಂಬರ್ಡ್ ಈಸಿಲಿ. ಡೊನೇಷನ್ ಟು ಎನಿ ನೋಟಿಫೈಡ್ ಟೆಂಪಲ್, ಚರ್ಚ್, ಗುರುದ್ವಾರ, ಮಾಸ್ಕ್, ಆರ್ಕಿಯಾಲಜಿಕಲ್ ಇಂಪಾರ್ಟೆನ್ಸ್, ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇರಬೇಕು. ಇದ್ರ ಸಂಬಂಧ ಅಂದ್ರೆ ರಿನೋವೇಷನ್, ರಿಪೇರ್ಸ್, ಇದು ನೆನ್ಪಿಟ್ಕೋಬಹುದು. ಚಾರಿಟಬಲ್ ಪರ್ಪಸ್ ಸಂಬಂಧ ಅಂತ ಹೇಳಿ ಇದನ್ನು ನೆನ್ಪಿಟ್ಕೋಬಹುದು. ಇದು ನೆನ್ಪಿಟ್ಕೋಬಹುದು. ಫ್ಯಾಮಿಲಿ ಪ್ಲಾನಿಂಗ್, ಒಲಿಂಪಿಕ್ಸ್ ನೆನ್ಪಿಟ್ಕೋಬಹುದು. ಇವ್ 4 ನೆನ್ಪಿಟ್ಕೋಬಹುದು. ಸೊ ಹಂಗಾರ ಉಳ್ಕಿದೆಲ್ಲ ಎದ್ರಾಗ ತಗೊಂಡ್ಬಿಡ್ರಿ, ಇಷ್ಟು ಇದ್ರಾಗ ತಗೊಂಡ್ಬಿಡ್ರಿ. ಸೊ ಅಂದ್ರೆ ಏನಾದ್ರು ಹಿಂಗ್ ಕೊಟ್ಟಿದ್ರಂದ್ರೆ ಅಂದ್ರೆ ನಮ್ದು ಶಾರ್ಟ್ಕಟ್ ವೇದೊಳಗ ಯು ಶುಡ್ ಟ್ರೈ ಟು ರಿಮೆಂಬರ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ರಿ. ಸೊ ಈ ಟೈಪ್ ನಾವು 80G ಒಳಗೆ ಡಿಡಕ್ಷನ್ ಕ್ಲೇಮ್ ಮಾಡ್ಕೋಬಹುದು. ಈಗ ಲಾಸ್ಟ್ ಪಾರ್ಟ್ ಟೋಟಲ್ ಇನ್ಕಮ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಆಲ್ರೆಡಿ ನಿಮಗೆ ಎವ್ರಿ ಡೇ ನೀವು ಕಲ್ತೀರಿ ಕ್ಲಾಸ್ನಾಗ. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ ಫಸ್ಟ್ ಹೆಡ್, ಅದ್ರಾಗ ನೀವು ನಮ್ಗೆ ಗೊತ್ತಿರೋದು ನಂಬರ್ 1, ನಂಬರ್ 2, ನಂಬರ್ 3 ಅಂತ ಮಾಡ್ಕೊಂಡ್ಬಿಡೋಣ. ನಂಬರ್ 1 ನಾವು ಬೇಸಿಕ್ DA ಅಲವನ್ಸ್, ಕಾಂಟ್ರಿಬ್ಯೂಷನ್ ಟು RPF, ಎಕ್ಸೀಡಿಂಗ್ 12% ಇಂಟ್ರೆಸ್ಟ್ ಎಲ್ಲ ತಗೋಣ, ಮತ್ತೆಲ್ಲ ಅಲವನ್ಸ್ ತಗೋಣ. ನಂಬರ್ 2 ಒಳಗೆ ಪರ್ಕ್ವಿಸಿಟ್ಸ್ ತಗೋಣ. ನಂಬರ್ 3 ಒಳಗೆ ಲೆಸ್ ರಿಡಕ್ಷನ್ ಅಂಡರ್ ಸೆಕ್ಷನ್ 16 ಎಂಟರ್ಟೈನ್ಮೆಂಟ್ ಅಲವನ್ಸ್, ಪ್ರೊಫೆಷನಲ್ ಟ್ಯಾಕ್ಸ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೊಂಡು ಕ್ಯಾಲ್ಕುಲೇಷನ್ ಮಾಡೋರು ಇನ್ಕಮ್ ಫ್ರಮ್ ಸ್ಯಾಲ್ರಿ. ಅದೇ ಟೈಪ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, SOP, LOP. SOP ಒಳಗೆ ಆನ್ಯುವಲ್ ವ್ಯಾಲ್ಯೂ 0 ಇರ್ತೈತಿ, ನಿಲ್. ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಾಟ್ ಅಲೌಡ್ ಇರ್ತೈತಿ. SOP ಇರೋ ಸಂಬಂಧ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಅದನ್ನ ತಗೋರಿ. LOP ಒಳಗೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್ ಆನ್ಯುವಲ್ ವ್ಯಾಲ್ಯೂ ಸಿಗ್ತೈತಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಒಂದೇ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇನ್ನೊಂದು ಎರಡನೇದು ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್. ಅದ್ರಾಗ 2 ಪಾರ್ಟ್ ಮಾಡ್ತೇವಿ. ಕರೆಂಟ್ ಪ್ರೀವಿಯಸ್ ಇಯರ್, ಎರಡನೇದು ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್ ಅಂತ ಮಾಡ್ತೇವಿ. ಅದನ್ನ ನೆನ್ಪಿಟ್ಕೋರಿ. ಆಟೋಮೆಟಿಕ್ ನಿಮ್ಗೆ ನೆನಪು ಬರ್ಬೇಕು ಇವೆಲ್ಲ ನೋಡ್ಕೊಳ್ಳಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್ ಆಲ್ರೆಡಿ ನೀವು ನೋಡಿರಿ, ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ನೋಡಿರಿ, ಸಾಕಷ್ಟು ಸಲ ರಿಪೀಟ್ ಆಗೈತಿ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಡ್ 3 ಐಟಮ್ಸ್, ಲೆಸ್ 3 ಐಟಮ್ಸ್. ಒಂದೇ ಪ್ರೊಫೆಷನ್ ಕೊಟ್ಟಿದ್ರಂದ್ರೆ ಇನ್ಕಮ್ ರಿಲೇಟೆಡ್ ಟು ಪ್ರೊಫೆಷನ್ ಲೆಸ್ ಎಕ್ಸ್ಪೆನ್ಸ್ ರಿಲೇಟೆಡ್ ಟು ಪ್ರೊಫೆಷನ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಬರ್ತೈತಿ. ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ರೂಲ್ಸ್ ಅಪ್ಲೈ ಮಾಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡ್ರಿ. ಶಾರ್ಟ್ ಟರ್ಮ್ ಮಾಡಿ ಶಾರ್ಟ್ ಟರ್ಮ್ ಕ್ಯಾಲ್ಕುಲೇಷನ್ ಮಾಡ್ರಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕ್ಯಾಲ್ಕುಲೇಷನ್ ಮಾಡ್ರಿ. ಇವೆಲ್ಲ ಮಾಡುವಾಗ ಡಿಡಕ್ಷನ್ಸ್ ಎಲ್ಲ ಮಾಡ್ಬಿಡ್ರಿ. 54 FF ಎಲ್ಲ ಮಾಡ್ಬೇಕು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮಾಡುವಾಗ ಟೋಟಲ್ ಇನ್ಕಮ್ ತಗೊಂಡು ಲೆಸ್ ಡಿಡಕ್ಷನ್ ಅಲವೇಬಲ್ ಅಂಡರ್ ಸೆಕ್ಷನ್ 57 ಮಾಡ್ತೀವಿ. ಇವೆಲ್ಲ ಮಾಡಿದ್ಕೊಳ್ಳೆ ಗ್ರಾಸ್ ಟೋಟಲ್ ಇನ್ಕಮ್ ಮಾಡುವಾಗ ಸೆಟ್ ಆಫ್ ರೂಲ್ಸ್ ಎಲ್ಲ ಹಾಕೊಂಡು ಮಾಡ್ಬೇಕು. ಸೆಟ್ ಆಫ್ ನೊಳಗೆ ನೀವು ಆಲ್ರೆಡಿ ಗ್ರಾಸ್ ಟೋಟಲ್ ಇನ್ಕಮ್ ಹೆಂಗ್ ಮಾಡ್ಬೇಕಂತ ನೋಡಿರಿ. ಯಾವಾರ ಆನ್ಸರ್ ಮೈನಸ್ ಇದ್ರೆ ಹೆಂಗ್ ನಾವು ಸೆಟ್ ಆಫ್ ಮಾಡ್ಬೇಕು, ಹೆಂಗ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು, ಅವೆಲ್ಲ ರೂಲ್ಸ್ ಅಪ್ಲೈ ಮಾಡ್ಕೊಂಡು ಮಾಡ್ಬೇಕು. ಲೆಸ್ ಡಿಡಕ್ಷನ್ ಫ್ರಮ್ ATC to ATU ಮ್ಯಾಗೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಯಾವ ಕಟ್ಟಾರ ಇಷ್ಟು ಡಿಡಕ್ಷನ್ಸ್ ಮಾಡಿದ್ವಿ ಅಂದ್ರೆ ಬಂದ ಆನ್ಸರ್ ಟೋಟಲ್ ಇನ್ಕಮ್. ಇದು ನೀವು ಪರ್ಫೆಕ್ಟ್ ಆಗಿ ಮಾಡಿದ್ರಿ ಅಂದ್ರೆ ಲೆಕ್ಕ ಈಸಿಯಾಗಿ ಮಾಡ್ಬೋದು. ಲೆಕ್ಕ ಮಾಡೋದೇನು ಡಿಫಿಕಲ್ಟಿ ಇಲ್ಲ. ಓನ್ಲಿ ಥಿಂಗ್ ಯು ಶುಡ್ ರಿಮೆಂಬರ್ ಆಲ್ ದೀಸ್ ರೂಲ್ಸ್. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಲೆಕ್ಕ ಕಲಿಸ್ತೀನಿ. ಓಕೆ, ಥ್ಯಾಂಕ್ ಯು.